ತಲೆ ಬಿಸಿ ಮಾಡ್ಕೋಬಾರ್ದು ಅಂತೇಳಿ ನಾನು 2 ದಿನ ಟಿ ವಿ ಬಂದ್ ಮಾಡಿದೆ ನಮ್ಮ ಮನೆಯಲ್ಲಿ. ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ವ್ಯಾಮೋಹ ಇದ್ದರೆ ನಾನಿದ್ದು ನಮ್ಮ ಕೇಂದ್ರದ ಮುಖಂಡರುಗಳನ್ನು ಭೇಟಿ ಮಾಡ್ತಾ ಇದ್ದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈತಪ್ಪಿರೋದಕ್ಕೆ ಬಿಜೆಪಿ ಮೇಲೆ ಎನ್ಡಿಎ ಮೇಲೆ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಇದೇ ಒಂದಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ನನಗೆ ರಾಜ್ಯಸಭಾ ಸದಸ್ಯನಾಗಬೇಕು ಅನ್ನೋ ಯಾವುದೇ ವ್ಯಾಮೋಹ ಇಲ್ಲ. ನನ್ನ ರಾಜಕೀಯ ಜೀವನದ 70 ವರ್ಷಗಳ ಸುದೀರ್ಘ ಪಯಣದಲ್ಲಿ ಅಧಿಕಾರಕ್ಕಿಂತ ಜನಸೇವೆಯೇ ಮುಖ್ಯವಾಗಿತ್ತು ಅಂತ ಹೇಳ್ತಾ, ಹಾಗಂತ ನಾನು ಸುಮ್ಮನೆ ಕೂರೋದಿಲ್ಲ, ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ, ರಾಜ್ಯ ಮತ್ತು ದೇಶದ ವಿಚಾರವನ್ನು ಯಾರ ಹಂಗಿಲ್ಲದೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಪ್ರಾಮುಖ್ಯವಾಗಿ ನಾನು ಮೊನ್ನೆ 2 ದಿನ ಟಿ ವಿಗಳನ್ನು ನೋಡಲಿಲ್ಲ. ದಯಮಾಡಿ ಯಾರೋ ಮಿಸ್ಟೇಕ್ ಮಾಡ್ಕೋಬೇಡಿ. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಈ ರಾಜ್ಯಸಭೆ ಆಯ್ಕೆ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಅದ್ರ ಬಗ್ಗೆ ನನ್ನ ತಲೆ ಬಿಸಿ ಮಾಡ್ಕೋಬಾರ್ದು ಅಂತೇಳಿ ನಾನು 2 ದಿನ ಟಿ ವಿ ಬಂದ್ ಮಾಡಿದೆ ನಮ್ಮ ಮನೆಯಲ್ಲಿ. ತಮಾಷೆಗೆ ಹೇಳ್ತೀನಿ, ನಮ್ಮ ಸ್ನೇಹಿತರು ಕೆಲವರು ಎಲ್ಲ ಜನ ಭಾಳ ಬೇಸರದಿಂದ ದೇವೇಗೌಡರಿಗೆ ಕೊಡಬೇಕಾಗಿತ್ತು, ಅನ್ಯಾಯ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೀಗೆ ನಮ್ಮ ಅಭಿಮಾನಿಗಳು ನನಗೆ ವರದಿ ಒಪ್ಪಿಸ್ತಾ ಇದ್ದರು. ನಾನು ಅವ್ರಿಗೆ ಸಮಾಧಾನ ಹೇಳ್ತಾ ಇದ್ದೆ. ನಾನು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯಿತು? 7 ದಶಕಗಳು. 1960 ನಾನು ತಾಲೂಕು ಬೋರ್ಡ್ ಮೆಂಬರ್ ಆಗಿ ಎಲೆಕ್ಟ್ ಆದೆ. ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ವ್ಯಾಮೋಹ ಇದ್ದರೆ ನಾನಿದ್ದು ನಮ್ಮ ಕೇಂದ್ರದ ಮುಖಂಡರುಗಳನ್ನು ಭೇಟಿ ಮಾಡ್ತಾ ಇದ್ದೆ. ನಾನು ಸೀದಾ ಆ ಕಾರ್ಯಕ್ರಮ ಮುಗಿದ ಮರುಕ್ಷಣದಲ್ಲಿ ಬೆಂಗಳೂರಿಗೆ ವಾಪಸ್. ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಟ್ಟರು, ನಾವು 18 ಜನ ಇದ್ದೀವಿ, ನಾವು ರಾಜ್ಯಸಭಾ ಅಪೇಕ್ಷೆ ಮಾಡಲ್ಲ. ಅದು ನಾನು ವೆಲ್ಕಮ್ ಮಾಡಿದೆ. ಏಕೆಂದರೆ ಇದರ ಬಗ್ಗೆ ನಾವು ಯಾಕಪ್ಪ, ಭಾರತೀಯ ಜನತಾ ಪಾರ್ಟಿಲಿ 43 ಜನ ಇದ್ದಾರೆ, ಅವ್ರಿಗೊಂದು ಸೀಟ್ ಆನಂದವಾಗಿ ಸಿಕ್ಕುತ್ತೆ, ನಾವ್ಯಾಕೆ 18 ಜನ ಇಟ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅನ್ನೋ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ನ ವೆಲ್ಕಮ್ ಮಾಡಿದೆ ನಾನು. ಅಂದರೆ ಇದರಲ್ಲಿ ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.